ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಅಂಬಳೆ ಗ್ರಾಮದ ನವೀನ್ ಕುಮಾರ್ ಅವರು ನಮ್ಮ ಕಪ್ಕೇಟ್ ಮಿನಿ ಗೇರ್ಲೆಸ್ ಗಾರ್ಡನ್ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದು ಗೇರ್ಲೆಸ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಓಡಿಸಬಹುದು ಸುಲಭವಾಗಿ. ಗೇರ್ ಇರೋದಿಲ್ಲ. 1 2 3 ಗೇರ್ ಹಾಕು, ಕ್ಲಚ್ ಬಿಡು, ಹಿಂದೆ ನೋಡು ಮುಂದೆ ನೋಡು ಅನ್ನಂಗಿಲ್ಲ. ಎರಡು ಗಾಲಿ ಮಧ್ಯೆ ಇರೋದ್ರಿಂದ ಕಳೆ ಹೊಡೆಯೋದು ತುಂಬಾ ಸೇಫ್ಟಿ ಇದೆ. ನೋಡಿ, ಅವ್ರು ಎಂದೂ ಟ್ರ್ಯಾಕ್ಟರ್ ಓಡಿಸಿದವರೆಲ್ಲ ಈಗ ಓಡಿಸ್ತಾ ಇದ್ದಾರೆ. ಅವರ ಸ್ನೇಹಿತರು ಕೂಡ ತುಂಬಾ ಜನ ಇವತ್ತು ಬಂದು ಅಲ್ಲಿ ನೋಡಿ ಓಡಿಸ್ತಾ ಇದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆಗೆ 5ನೇ ಗಾಡಿ. ಒಟ್ಟು ಕರ್ನಾಟಕಕ್ಕೆ ಕೊಟ್ಟ ಲೆಕ್ಕದಲ್ಲಿ 107ನೇ ಗಾಡಿ. ಸೋಲಾರ್ ಪ್ಲಾಂಟ್ಗೆ 4 ಗಾಡಿ ಕೊಟ್ಟಿದ್ದೇವೆ. ಸೋಲಾರ್ ಪ್ಲಾಂಟ್ ನಲ್ಲೂ ಕೂಡ ಕಳೆ ಹೊಡೆಯೋದಕ್ಕೆ ಕೊಡ್ತಾ ಇದ್ದೇವೆ. ಈ ರೀತಿ ಸುಲಭ ಯಂತ್ರಗಳನ್ನು ಬಳಸಿ ನಾವು ಕಳೆಯನ್ನು ನಿಯಂತ್ರಿಸಬಹುದು. ಈ ಮಲ್ಚಿಂಗ್ ಮಾಡಿದಾಗ ನಮಗೆ ಎರೆಹುಳು ಹೆಚ್ಚಾಗುತ್ತದೆ. ನೋಡಿ, ಈ ರೀತಿ ಭೂಮಿ ಮೇಲೆ ಸಮಾನಾಂತರ ಹುಲ್ಲಿನ ಹೊದಿಕೆ ಅನ್ಕೊಳ್ಳಿ. 1.5-2 ಇಂಚ್ ಈ ತರ ಹುಲ್ಲಿನ ಹೊದಿಕೆ ಇದ್ದಾಗ ಭೂಮಿಯಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತೆ, ಎರೆಹುಳು ಹೆಚ್ಚಾಗುತ್ತೆ, ಮೈಕ್ರೋ ಆರ್ಗ್ಯಾನ್ಸ್ ಹೆಚ್ಚಾಗ್ತವೆ. ಆಮೇಲೆ ಅಡಿಕೆ ಗರಿಗಳು ಕೂಡ ಕಟ್ಟಾಗಿ ಅಲ್ಲೇ ಬೀಳೋದ್ರಿಂದ ಅಡಿಕೆ ಗರಿ, ತೆಂಗಿನ ಗರಿಯಲ್ಲಿ ಅತಿ ಹೆಚ್ಚಿನ ಪೊಟ್ಯಾಷ್ ಅಂಶ ಇರುತ್ತೆ. ಅದು ಅಲ್ಲೇ ಕಳೆದು ಗೊಬ್ಬರ ಆಗುತ್ತೆ. ಈಗ ನಾವು ಗರಿಗಳನ್ನ ಮಾರಾಟ ಮಾಡಿದ್ವಿ ₹1 ₹2 ಒಂದು ಗರಿನ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿಗೆ ಆದಾಯ ನಮಗೆ ಆ ಗರಿ ಅಲ್ಲೇ ಪುಡಿ ಮಾಡೋದ್ರೆ ಸಿಗುತ್ತೆ. ತುಂಬಾ ಜನ ಗರಿ ಆರಿಸೋದ್ ಸಮಸ್ಯೆ, ಕಳೆ ಹೊಡೆಯೋದ್ ಸಮಸ್ಯೆ ಅಂತಾರೆ. ನೋಡಿ, ಈ ಟ್ರ್ಯಾಕ್ಟರ್ ಇಂದ, ಮಿನಿ 22 HP ಟ್ರ್ಯಾಕ್ಟರ್ ಇಂದ ನೀವು ಗರಿ ಆರಿಸ್ದಂಗೆ ಹೊಡಿಬಹುದು, ಮತ್ತೆ ಡ್ರಿಪ್ ಪೈಪ್ ಎತ್ತಂಗೂ ಹೊಡಿಬಹುದು. ನೆಲ ಸಮ ಇರಬೇಕು, ಕಲ್ಲಿರಬಾರ್ದು. ಅಕಸ್ಮಾತ್ ಕಲ್ಲಿತ್ತು ಅಂದ್ರೆ 1 ಪಟ್ ರೋಟಾವೇಟರ್ ಬಳಸಿ ಕಲ್ಲು ಆರಿಸ್ಬಿಟ್ರೆ ನೆಲ ಲೆವೆಲ್ ಆಗುತ್ತೆ. ಆಮೇಲೆ ಜೀರೋ ಕಲ್ಟಿವೇಶನ್ ಮಾಡಬಹುದು. ನಾವು ಜೀರೋ ಕಲ್ಟಿವೇಶನ್ ಮಾಡಿದ್ವಿ ಅಂದ್ರೆ ಗಿಡದ ಬೇರುಗಳು ಹರಿಯೋದಿಲ್ಲ, ವೈಟ್ ರೂಟ್ಸ್ ಕಟ್ಟಾಗಲ್ಲ, ಇಳುವರಿ ಆಟೋಮೆಟಿಕ್ ಹೆಚ್ಚಾಗುತ್ತೆ. ಈಗ ಕೆಲವರು ತುಂಬಾ ಜನ ರೈತರು ಅತಿ ಹೆಚ್ಚು ಅಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಳೆನಾಶಕ ಹೊಡಿತಾ ಇದ್ದಾರೆ. ಚನ್ನಗಿರಿ ತಾಲೂಕಲ್ಲಿ. ಕರ್ನಾಟಕದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ 2ನೇ ಸ್ಥಾನದಲ್ಲಿದೆ ವಿಷ ಹೆಚ್ಚು ಪರ್ಚೇಸ್ ಮಾಡಿ ಮತ್ತೆ ಬಳಸೋದ್ರಲ್ಲಿ. ಕೋಲಾರ ಫಸ್ಟ್ ಇದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ದಾವಣಗೆರೆ 2ನೇ ಸ್ಥಾನದಲ್ಲಿದೆ. ನಾವು ಅತಿ ಹೆಚ್ಚು ಕಳೆನಾಶಕ ಹೊಡೆದಾಗ ಭೂಮಿಯಲ್ಲಿ ಎರೆಹುಳುಗಳು ಸತ್ತೋಗ್ತವೆ, ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತವೆ. ಆ ನೆಲದಲ್ಲಿ ಓಡಾಡಿದ್ರು ಕೂಡ ಕ್ಯಾನ್ಸರ್ ಕಾಯಿಲೆ ಬರ್ತದೆ ಅಂತ ಈಗಲೇ ರುಜುವಾತಾಗಿದೆ. ಆದ್ರೂ ನಮ್ಮ ರೈತರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಲೇಬರ್ ಸಿಗಲ್ಲ, ಬಾಡಿಗೆ ಓಡಿಸಿದ್ರು ದುಬಾರಿ ಆಗ್ತದೆ ಅಂತ ಕಳೆನಾಶಕ ಹೊಡಿತಾರೆ. ನೋಡಿ, ನೀವು ತುಂಬಾ ವಿಡಿಯೋಗಳಲ್ಲಿ ನೋಡ್ಬೋದು. ಕ್ರಿಮಿನಾಶಕ, ಕಳೆನಾಶಕಗಳನ್ನು ಅತಿ ಹೆಚ್ಚು ಬಳಕೆ ಮಾಡಿರೋದು ಪಂಜಾಬ್. ಅಲ್ಲಿ ಈಗ ಕ್ಯಾನ್ಸರ್ ಟ್ರೈನ್ ಬಿಟ್ಟಿದ್ದಾರೆ. ಅಂದ್ರೆ 3ನೇ ತಲೆಮಾರಿಗೆ ಅಲ್ಲಿ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾರೆ. ನಾವು ಕಳೆನಾಶಕ ಹೊಡೆದು ಕಳೆ ಕಂಟ್ರೋಲ್ ಮಾಡಿ ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಮೊಮ್ಮಕ್ಕಳೇ ಹುಟ್ಟೋದಿಲ್ಲ ಅಂದ್ರೆ ಆಸ್ತಿ ತಗೊಂಡು ಏನ್ ಮಾಡ್ಬೇಕು? ಕಳೆನಾಶಕ ಹೊಡೆಯೋ ಬದಲಿಗೆ ಪರಿಹಾರ ಉಪಾಯಗಳು ಇದ್ದೇ ಇದೆ. ಹುಡುಕೊಂಡು ಈ ರೀತಿ ನಾವು ಮಲ್ಚಿಂಗ್ ಮಾಡಿದ್ರೆ ನಮ್ಮ ಇಳುವರಿ ಹೆಚ್ಚಾಗುತ್ತೆ. ಇದು 350 kg ತೂಕ ಇರುತ್ತೆ. ಟ್ರಾಕ್ಟರ್ 2,500 kg ಇರಲ್ಲ. ಇದು 350 kg ವೆಯ್ಟ್ ಇರೋದ್ರಿಂದ ಗೇರ್ಲೆಸ್ ಗಾಡಿ ಸುಲಭವಾಗಿ ಯಾರು ಬೇಕಾದ್ರೂ ಹೊಡಿಬಹುದು. ಇದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ. ಆಫ್ ರೋಡ್ ವೆಹಿಕಲ್, ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ. ಆಫ್ ರೋಡ್ ವೆಹಿಕಲ್ ಆಗಿರೋದ್ರಿಂದ ಆರಾಮಾಗಿ ಮನೆಯವರೇ ಹೊಡ್ಕೊಳ್ಬಹುದು. ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಇಳುವರಿನೂ ಆಟೋಮೆಟಿಕ್ ಹೆಚ್ಚಾಗ್ತದೆ. ದಯವಿಟ್ಟು ಅಡಿಕೆ ಬೆಳೆಗಾರರು ಕಳೆನಾಶಕ ಹೊಡೆಯುವುದನ್ನ ಬಿಡಿ. ಒಂದೇ ವರ್ಷದಲ್ಲಿ ನಿಮ್ಮ ತೋಟ ಬದಲಾವಣೆ ಆಗುವುದನ್ನು ನೀವು ಕಾಣಬಹುದು. ಮಲ್ಚಿಂಗ್ ಮಾಡಿದಾಗ ಭೂಮಿ ಮಿದುವಾಗ್ತದೆ. ನಾವು ಉಳುಮೆ ಮಾಡಿದ್ರೆ ಸಾಯಿಲ್ ಗಟ್ಟಿ ಆಗ್ತದೆ. ರೋಟಾವೇಟರ್ ಹೊಡೆದ್ರು ಕೂಡ ಬೇರ್ ಕಟ್ ಆಗ್ತವೆ, ಇಳುವರಿ ಬರಲ್ಲ. 10-12 ಕ್ವಿಂಟಲ್ ಬರ್ತದೆ. ಈ ರೀತಿ ಜೀರೋ ಕಲ್ಟಿವೇಶನ್ ಮಾಡಿ ಹಲವಾರು ಬಗೆಯ ಯಂತ್ರೋಪಕರಣ ಬಳಸಿ ನಾವು ಮಲ್ಚಿಂಗ್ ಮಾಡಿದ್ರೆ ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಇಳುವರಿಯನ್ನ ಹೆಚ್ಚಿಸ್ಕೋಬಹುದು. ಸಣ್ಣ ರೈತರಿಗೆ ಸಣ್ಣ ಯಂತ್ರಗಳು, ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು. 1 ಎಕರೆಯಿಂದ 50 ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಹಲವಾರು ಮಾದರಿಯ ಯಂತ್ರೋಪಕರಣಗಳು ದೊರೆಯುತ್ತವೆ. ಮಿನಿ ಟ್ರ್ಯಾಕ್ಟರ್ಗೆ ಟ್ರಾಲಿನೂ ಹಾಕೋಬಹುದು. 1000 kg ಎಳೆಯುತ್ತೆ. ಇದು MGK ಸೋಲಾರ್ ಟ್ರಾಪ್. ಕ್ರಿಮಿನಾಶಕ ಪರ್ಯಾಯವಾಗಿ ಬಳಸಬಹುದು. ಲೀಫ್ ಮೈನರ್, ರೂಟ್ ಗ್ರಾಬ್, ಥ್ರಿಪ್ಸ್, ಸ್ಟೆಮ್ ಬೋರರ್, ರೈನೋಸಾರಸ್ ಬೀಟಲ್, ಬ್ಲಾಕೆಟ್ ಕ್ಯಾಟರ್ಪಿಲ್ಲರ್, ಹೀಗೆ ಹಲವು ಬಗೆಯ ಕೀಟಗಳು ಪ್ರಕೃತಿದತ್ತವಾಗಿ ನಿಯಂತ್ರಿಸಲ್ಪಡುತ್ತವೆ. ಎಕರೆಗೆ 1 ಯೂನಿಟ್ ಹಾಕಿದರೂ ಸಾಕು. ದಾವಣಗೆರೆ, ಬೆಂಗಳೂರಿನ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.